ಹೆಂಡತಿ ಇವಾಗ ಕೆಲಸ ಮಾಡ್ತಿದ್ದಾಳೆ ಎಲ್ಲ. ಬ್ರೂಸ್ಲಿ ಅವಳ ಮುಖದಲ್ಲೇನೋ ಮ್ಯಾಜಿಕ್ ಇದೆ ಬ್ರೂಸ್ಲಿ. ಅದು ಮ್ಯಾಜಿಕ್ ಅಲ್ಲ ಭಯ್ಯ, ಲವ್ ಅಲ್ಲಿರೋ ಲಾಜಿಕ್. ಈ ಲವ್ ಇವಾಗ ನಮ್ಮ ಮಮ್ಮಿ ಏನೋ ಫ್ರಿಜ್ಜಿನಲ್ಲಿ ಏನೋ ಮಾಡ್ತಿದ್ದಾರೆ ನೋಡಿ. ಏನು ಮಾಡ್ತಿದ್ದೀವಿ ಮಮ್ಮಿ? ಟಮಾಟಿ ಹುಡುಕ್ತಾ ಇದ್ದಾರೆ. ಅಂದರೆ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೇನಲ್ಲ, ಕೆಲ್ಸಕ್ಕಂದರೆ ನಾನು ಇನ್ನೊಬ್ಬರ ಕಡೆ ಹೋಗೋದಿಲ್ಲ, ಏನೇ ಇದ್ದರೂ ಓನಾಗಿ ಮಾಡ್ತೀನಿ. ಅದೇ ನಮ್ಮ ಮೆಡಿಕಲ್ ಇದೆಯಲ್ಲ, ನಿಮಗಿನ್ನೂ ತೋರಿಸ್ಕೊಟ್ಟಿಲ್ಲ ನನ್ನ ಮೆಡಿಕಲ್ನ, ಇವಾಗೆಲ್ಲ ತೋರಿಸ್ಕೊಡ್ತೀನಿ ಇವತ್ತು. ಇಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮಮ್ಮಿ? ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪ್ ಆಗಿ ಬರ್ತಾನೆ. ಈ ಲಾಗಿಗೆ ಒಂದೇ ಲಾಗಿಗೆ ಹೇಳ ಲಘು ಹೋಗ್ಲಿ ಅಂತ ಹೇಳ್ತಿಲ್ಲ, ನಾಷ್ಟ ಮಾಡಿ ಹಾಕ್ತಾನೆ ಅಂಗಡಿಗೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೆಂಗ್ ಹೇಳ್ದಂಗ ಅಂತ ಹೇಳಿದ್ದು, ನಂಗೆ ನಗಕ್ಕಾಗಿದೆ, ಅಲಕ್ಕಾಗಿದೆ, ಥೂ ನೋನ್ ಜೀವನ ಅಂತ ನಂಗಾಗಿದೆ ನೀವು ಸ್ಟೈಲ್ನಲ್ಲಿ. ಏನು ಹೋಗ್ತಾ ಇದೀನಲ್ಲ ಇವಾಗ ಕಾಂಕ್ರೀಟ್ ನಮ್ಮ ಮನೆಯಲ್ಲಿ ಸ್ಪೆಷಲ್. ಯಾರಿಲ್ಲ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಯಾರಿಲ್ಲ. ಅದ್ರಾಗ ಗೊತ್ತಾಗಿಲ್ರಿ, ನಿನ್ನೆ ನಾನು ಸಿಂಟೆಕ್ಸ್ ಕ್ಲೀನ್ ಮಾಡುವಾಗ ಇವೆಲ್ಲ ಕ್ಲೀನ್ ಮಾಡಿಸ್ತಿದ್ದೀನಿ ನಾನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ನಮಸ್ಕಾರ ಕಣ. ನೀನು ಕ್ಲೀನ್ ಆಗಿತ್ತಲ್ಲ ಈಗ. ನಿನ್ನೆ ಅಲ್ಲಿದೆ ಎಲ್ಲ ಮ್ಯಾಗಿದ್ದು ಸಿಂಟ್ಯಾಕ್ಸ್ ಅದನ್ನೆಲ್ಲ ಕ್ಲೀನ್ ಮಾಡ್ಸೀನಿ ರೀ ನಿನ್ನೆ, ಅದ್ರದ್ದೆಲ್ಲ ಈಗ. ಗೈಸ್ ಇವಾಗ ಜಳಕ ಮಾಡಿ ಇವಾಗ ಬಂದಿದ್ದೀನಿ ನೋಡುವ. ನಮ್ಮ ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಇನ್ನ ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ಬಂದು ಟಿಕಾಯಿಸ್ಕೊಂಡು ಹೋಗ್ಬಿಡೋದು. ನೋಡಿ ಇಲ್ಲಿ ನಿನ್ನೆ ಸಿಂಟ್ಯಾಕ್ಸ್ ಕ್ಲೀನ್ ಮಾಡಿದೆ ಅಂತ ಹೇಳಿದಲ್ಲ, ಆ ಕ್ಲೀನ್ ಮಾಡೋದು ಈಕಿನೇ. ಏನು ಹೇಳ್ತೀಯ? ಬುಕ್ ಅಷ್ಟು ಏನಂತಾರೆ ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲರಿಗೂ ಒಂದು ಮೆಸೇಜ್ ನಾನು ಕೊಡಲೇಬೇಕು. ಬರೇ ಡವ್ಗಳು ನಾವು ಹೋಗೋ ಮಟ್ಟ ಅಷ್ಟೇ. ಈಗ ಬುಕ್ಕು ಪೆನ್ನು ಎಲ್ಲ ಬಂದಮೇಲೆ ಗೊತ್ತಾಗುತ್ತೆ. ಏನೋ ಬರೀತಿದ್ದಾನೆ. ಆ್ಯಪಲ್ ಸ್ಪೆಲ್ಲಿಂಗ್ ಹೇಳು. ಗನ್ ಸ್ಪೆಲ್ಲಿಂಗ್ ಹೇಳು. ಗೊತ್ತಿಲ್ಲ ಅಂತೆ ನೋಡಿ. ಏನು ಹೇಳ್ತೀಯ? ನೀನೇ ಸಿಂಟ್ಯಾಕ್ಸ್ ತೊಳೆದಲ್ಲ, ಏನಂತೆ ನೀನೇ ಅದು ಬೇರೆ ಒಳಗೆ ಇಳಿದಿದ್ದೆ ಅಲ್ಲಿ ಮ್ಯಾಗ. ಹೇಳು ಅದ್ರ ಬಗ್ಗೆ ಏನೋ ಒಂದೆರಡು ಮಾತುಗಳು ಹೇಳು. ಹೇಳು. ಹೇಳ ಅದೇನೋ ಹೆದರಿಕೆ ಏನೋ ಆಗತ್ತಿತ್ತ ಅನ್ನತ್ತಿದ್ದಾಳ. ಹೇಳ ಅವ್ರವ್ವ ಟಿಫಿನ್ ಬ್ಯಾಗ್ ತೊಗೊಂಬಂದ್ ಕೊಟ್ಲು. ಮಗಳು ಚೆನ್ನಾಗಿ ತಿಂದ್ಬಿಟ್ಟು ಅಭ್ಯಾಸ ಮಾಡ್ಲಿ ಅಂತ ಇದು ಬರೇ ತಿಂತಾನೆ ಇರೋದು. ನೀ ನೋಡ್ದೆ ಇವಾಗಿನ ಮಕ್ಳಿಗೆ ಏನು ಹೇಳೋದೇ ಬೇಡ, ಪೂರ ಎಲ್ಲ ಇವಾಗ ಕಲ್ಕೊಂಡ್ಬಿಡ್ತಾರೆ. ನೋಡಿ ನಮ್ಮಮ್ಮ ಮೇಲೆ ಗಾರ್ಡನ್ಗೆ ಹೋಗಿ ಎಲ್ಲ ಹೂವು ಎಲ್ಲ ಕಿತ್ಕೊಂಡ್ ಬಂದಿದ್ದಾಳೆ. ನಾಷ್ಟ ಉಪ್ಪಿಟ್ಟು ಆಮ್ಲೆಟ್ ತಂದು ಕೊಟ್ಟೋದ್ಲು. ಈ ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತಾ ಇದ್ದೀನಿ. ಬಾಯ್.